ಹಾವಿನ ಕಡಿತಕ್ಕೊಳಗಾದ್ರೆ ಏನ್ ಮಾಡ್ಬೇಕು ಅಂತ ನಮ್ಮ ಅಕ್ಕ ಒಬ್ರು ಹೇಳ್ತಾರೆ ಕೇಳಿ. ಹಾವು ಕಚ್ಚಿದ ತಕ್ಷಣ ಗಾಬರಿ ಆಗೋದು ಸಹಜ, ಆದ್ರೆ ಕೆಲವು ಪ್ರಥಮ ಚಿಕಿತ್ಸೆಗಳನ್ನ ಮನೇಲೆ ಮಾಡ್ಕೋಬಹುದು. ಅದೇನಂತ ಹೌದು, ನಿಜ. ಹಾವಿನ ಕಡಿತಕ್ಕೆ ಯಾರಾದ್ರೂ ಒಳಗಾದ್ರೆ ಗಾಬರಿ ಆಗೋದು ತುಂಬಾ ಸಹಜನೇ. ಬಟ್ ಆದಷ್ಟು ಗಾಬರಿಯಾಗಿ ಆಗದೆ ಇರೋದು ಒಳ್ಳೇದು. ಹಾವು ಕಚ್ಚಿದೊಡನೆ ಅದರ ವಿಷ ರಕ್ತದೊಡನೆ ಸೇರಿ ಮೇಲಕ್ಕೇರದಂತೆ ಒಂದು ಹಗ್ಗ ಅಥವಾ ಬಟ್ಟೆಯ ಮೂಲಕ ಕಚ್ಚಿದ ಸ್ಥಳದಿಂದ ಮೇಲ್ ಕಟ್ಟಬೇಕು. ನಂತರ ಡಾಕ್ಟರ್ಸ್ ಮತ್ತೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರಂದ್ರೆ, ಯಾರಾದ್ರೂ ಹಾವಿನ ಕಡಿತಕ್ಕೆ ಒಳಗಾದ್ರೆ ದಾರದಿಂದನೋ ಬಟ್ಟೆಯಿಂದನೋ ಕಟ್ಟಬಾರ್ದು ಅಂತ ಹೇಳ್ತಾರೆ. ಯಾಕಂದ್ರೆ ಹಾವಿನ ವಿಷ ಅನ್ನೋದು ಅಷ್ಟು ಸೂಕ್ಷ್ಮವಾಗಿ ನಮ್ಮ ಮೈಯಲ್ಲಿ ಸೇರ್ಕೊಳುತ್ತೆ, ಮಿಕ್ಸ್ ಆಗುತ್ತೆ. ಆದ್ದರಿಂದ ಅದನ್ನ ಕಟ್ಟೋದು, ಬ್ಲೇಡ್ ತಗೊಂಡು ಕೊಯ್ದು ರಕ್ತನ ಹೊರ ತೆಗಿಯೋದು, ಬಾಯಿಂದ ಎಳಿಯೋದು ಕೆಲಸ ಮತ್ತೆ ಇವಾಗ ನನ್ಗೆ ಒಂದು ಸ್ನೇಕ್ ಬೈಟ್ ಆಯ್ತು ಅನ್ಕೊಳ್ಳಿ, ಕೈಯಲ್ಲಿ ದಾರ ತಗೊಂಡು ಕಟ್ತೀರಾ, ಸರಿನಾ? ಎಲ್ ತನಕ ಕಟ್ಬೋದು? ಮೂಳೆ ತನಕ ಕಟ್ಬೋದು. ಆದ್ರೆ ಆ ಮೂಳೆ ಒಳಗೂ ಬಂದು ನರಗಳು, ಟಿಶ್ಯೂಸು, ಬ್ಲಡ್ ಎಲ್ಲ ಹೋಗುತ್ತೆ. ಅದನ್ನ ಹೆಂಗ್ ತಡಿತೀರಾ? ಅದರ ಜೊತೆಗೆ ಯಾರಾದ್ರೂ ಹಾವಿನ ಕಡಿತಕ್ಕೆ ಒಳಗಾದ್ರೆ ಕೈಯಲ್ಲೋ ಕಾಲಲ್ಲೋ ಎಲ್ಲೋ ಆ ಜಾಗದಲ್ಲಿರೋ ವಾಚು, ಉಂಗ್ರ, ದೇವ್ರಿನ ದಾರ ಕಟ್ಕೊಂಡಿರ್ತಾರೆ ಕೆಲವೊಬ್ರು, ಮತ್ತೆ ಟೈಟ್ ಆಗಿ ಬಟ್ಟೆ ಆಗಿರ್ತಾರೆ, ಅದನ್ನೆಲ್ಲ ಬಿಚ್ಚೋದು ಒಂದು ತುಂಬಾ ಒಳ್ಳೇದು. ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅನ್ನ ನೀರಲ್ಲಿ ಕಲಸಿ ಕಡಿದಿರುವ ಭಾಗವನ್ನ ತೊಳಿಬೇಕು, ಅಥವಾ ಬರೀ ಬಿಸಿ ನೀರಿನಿಂದ ತೊಳಿತಾ ಇರಬೇಕು, ಅಥವಾ ನೇರಳೆ ಮರದ 4 ಎಲೆಗಳನ್ನ ನುಣ್ಣಗೆ ಅರೆದು ಕುಡಿಸಿದ್ರೆ ಹಾವಿನ ವಿಷ ಕಡಿಮೆ ಆಗತ್ತೆ. ನೋವೇ ಚಾನ್ಸೇ ಇಲ್ಲ. ಬೇರು ಸಹಿತ ಕಿತ್ತು ತಂದ ಕಿರುಕಸಾಲೆ ಸೊಪ್ಪನ್ನ ಅಕ್ಕಿ ತೊಳೆದ ನೀರಿನಲ್ಲಿ ಚೆನ್ನಾಗಿ ತೊಳೆದು ಹಾಗೆ ಅರೆದು ರಸವನ್ನ ಶೋಧಿಸಿ 5 ನಿಮಿಷಕ್ಕೂ ಕೂಡ ಒಮ್ಮೊಮ್ಮೆ 2 ಚಮಚದ ರಸವನ್ನ ಕುಡಿಸ್ತಾ ಇದ್ರೆ ಹಾವಿನ ವಿಷ ಇಳಿಯತ್ತೆ. ಜೊತೆಗೆ ಅದ್ಯಾವುದೋ ಸೊಪ್ಪು ಹುಡ್ಕೊಂಡು, ಬೇರು ಹುಡ್ಕೊಂಡು, ಅಕ್ಕಿ ತೊಳ್ಕೊಂಡು ಆ ನೀರೆಲ್ಲ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಹಾವಿನ ಕಡಿತಕ್ಕೆ ಒಳಗಾದ್ರೆ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗಿ, ಅದೇ ನಿಮ್ಗೆ ತುಂಬಾ ಒಳ್ಳೇದು. ಹಾಗಲಕಾಯಿ ರಸವನ್ನ ಹಾವು ಕಚ್ಚಿದವರಿಗೆ ಕುಡಿಸಿದ್ರೆ ತಕ್ಷಣ ವಾಂತಿಯಾಗಿ ವಿಷವೆಲ್ಲ ಹೊರಕ್ಕೆ ಬರುತ್ತೆ. ಜೊತೆಗೆ ಸ್ವಲ್ಪ ಹೊತ್ತಿನಲ್ಲಿ ಚೇತರಿಸ್ಕೊಳ್ತಾರೆ. ನೋಡಿ, ಆ ವಿಡಿಯೋದಲ್ಲಿ ಇಷ್ಟೆಲ್ಲ ಹೇಳಿದ್ರು, ಆದ್ರೆ ಹಾವಿನ ಕಡಿತಕ್ಕೆ ಒಳಗಾದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಇಲ್ಲಿ ಹೇಳಿಲ್ಲ. ಮತ್ತೆ ಹಾವಿನ ಕಡಿತ ಅನ್ನೋದು ನಮ್ಮ ದೇಶದಲ್ಲಿ ತುಂಬಾ ದೊಡ್ಡ ಪ್ರಾಬ್ಲಮ್. ಲಕ್ಷಾಂತರ ಜನ ಮತ್ತೆ ಕುಟುಂಬಗಳು ಇದರಿಂದ ಎಫೆಕ್ಟ್ ಆಗುತ್ತೆ. ಸರಿಯಾದ ಮಾಹಿತಿ ನೀಡಿಲ್ಲ ಅಂದ್ರೂ ಪರವಾಗಿಲ್ಲ, ತಪ್ಪಾದ ಮಾಹಿತಿ ಅಂತೂ ದಯವಿಟ್ಟು ಯಾರಿಗೂ ನೀಡಕ್ ಹೋಗ್ಬೇಡಿ. ಮತ್ತೆ ಈ ಅಕ್ಕ ಬಂದು ಯಾವ ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯಿಂದ ಇದೆಲ್ಲ ತೆಗಿತೋ ನನಗಂತೂ ಗೊತ್ತಿಲ್ಲ. ಇದೆಲ್ಲ ಯಾವುದು ಬಂದು ಕ್ಲಿನಿಕಲಿ ಸೈಂಟಿಫಿಕಲಿ ಪ್ರೂವನ್ ಅಲ್ಲ. ಸೈಂಟಿಫಿಕಲಿ ಪ್ರೂವನ್ ಆ್ಯಂಡ್ ಎಫೆಕ್ಟಿವ್ ಅಂತ ಒಂದಿದೆ, ಆಂಟಿ ಸ್ನೇಕ್ ವೆನಮ್ ಅನ್ನೋದು. ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ ಪ್ಲೀಸ್. ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಗಿರುತ್ತೆ ಅಂತ ನಂಬ್ತೀನಿ. ವಿಡಿಯೋ ನೋಡಿದ್ದು ಎಲ್ರಿಗೂ ಥ್ಯಾಂಕ್ಸ್, ಬಾಯ್. ಇಲ್ಲ ಗುರು, ನೀನು ಹೇಳೋದನ್ನೆಲ್ಲ ಕೇಳೋಕ್ಕಾಗಲ್ಲ, ಅಕ್ಕ ಹೇಳೋದನ್ನ ಕೇಳ್ತಾರಂದ್ರೆ ಒಂದು ನಿಮಿಷ. ಇದು ನಮ್ಮ ಏರಿಯಾದಲ್ಲಿರೋ ಕ್ರಿಮಟೋರಿಯಮ್ಮು, ಎಲ್ಲ ಗೊತ್ತಿರೋ ಹುಡುಗರೆ, ನಮಗೆ ಒಳ್ಳೆ ಡಿಸ್ಕೌಂಟಲ್ಲಿ ಮಾಡಿಸ್ಕೊಡ್ತೀನಿ, ತಲೆಗೆ ಇಡ್ಸ್ಕೊಂಬಿಡಿ, ಓಕೆನಾ? ಬಾಯ್.